ಯಾರಾದರೂ ನಿಮ್ಮನ್ನ ತಪ್ಕೊಂಡಿದ್ದಾರೆ ಅನ್ಕೊಳ್ಳಿ, ಅವ್ರು ತಪ್ಕೊಂಡೇ ಇದ್ರೆ ಹೆಂಗನಿಸುತ್ತೆ? ಭಯಂಕರವಾಗಿರುತ್ತಲ್ಲ, ಅದು ಮೋಹ. ಪ್ರೀತಿ ಹೇಳುತ್ತೆ ತಪ್ಕೊಳ್ಳಿ, ತಪ್ಕೊಂಡಾದ್ಮೇಲೆ ಮುತ್ತು ಕೊಡಿ, ನಿಲ್ಬೇಡಿ, ಮುಂದೆ ಹೋಗೋದನ್ನ ಕಲೀರಿ. ಪ್ರೇಮ ಮುಂದೆ ಹೋಗೋಕೆ ಪ್ರೇರೇಪಿಸುತ್ತೆ, ಯಾಕಂದ್ರೆ ಪ್ರೇಮ ಇನ್ನೊಬ್ರು ಹಿತನ ಬಯಸುತ್ತೆ. ಮೋಹ ಕೇವಲ ತನ್ನ ಹಿತನ ಬಯಸುತ್ತೆ, ಅದಕ್ಕೆ ಅದು ಅಂಟ್ಕೊಳ್ಳುತ್ತೆ. ಅಂಟು ಅಂಟು ಅಂಟು. ತಿಂಗಳಿಗೆ ಒಂದು ಸರಿ ಭೇಟಿಯಾಗಿ, ಆದ್ರೆ ಆ ಭೇಟಿಯಲ್ಲಿ ಒಂದು ಸಾರ್ಥಕ ಅರ್ಥ ಇರಬೇಕು. ಪ್ರತಿದಿನ 24 ಗಂಟೆನೂ ಒಬ್ರಿಗೊಬ್ರು ಅಂಟ್ಕೊಂಡಿರೋದು, ಒಟ್ಟಿಗೆ ಮಲಗ್ತೀರಾ, ಒಬ್ರಿಗೊಬ್ರು ಬಿಟ್ಟಿರಲ್ಲ, ಏನಿದು? ಮುಂದೆ ಯಾರು ಇರ್ತಾರಲ್ಲ ಅವರೇನಾದ್ರೂ ಜೀವಂತವಾಗಿದ್ರೆ ಅವರಿಗೆ ಏನು ಒಳ್ಳೇದಾಗುತ್ತೆ ಅಂತ ಯೋಚನೆ ಮಾಡಿ. ನಿಮ್ಮ ಅವಶ್ಯಕತೆ ಏನಿದೆ ಅದನ್ನ ಹಿಡಿದಿಟ್ಕೊಳ್ಳೋಕೆ ಪ್ರಯತ್ನ ಪಡಿ. ಮತ್ತೆ ನಿಮ್ಮ ಅವಶ್ಯಕತೆ ನೀವು ಪ್ರತಿ ನಿಮಿಷನೂ ಇನ್ನೊಬ್ಬರಲ್ಲಿ ಬಂದಿಯಾಗೇ ಇರಬೇಕು ಅನ್ಕೊಂಡ್ರೆ ಆ ಅವಶ್ಯಕತೆನೇ ಸರಿಯಲ್ಲ. ನೀವು ಅಪಾಯಕಾರಿ ವ್ಯಕ್ತಿಯಾಗಿದ್ರೆ ನೀವು ಬೇಟೆನ ಹುಡುಕ್ತಿರ್ತೀರಾ. ಇದು ನನ್ನ ಅವಶ್ಯಕತೆ, ನಾನು ಯಾರ ಜೊತೆನಾದ್ರೂ ಇರ್ಲೇಬೇಕು, ಯಾವಾಗ್ಲೂ ಅಂಟ್ಕೊಂಡೇ ಇರಬೇಕು.